ಸಂಜಿಗೆ ನಮ್ಮ ಸಮಾಜ ಸೇವಕರು ಪೀಟರ್ ಅವರು ಈಗಾಗಲೇ ಆಗಮಿಸಿದರೆ ಘಟನೆ ನಡೆದ ಸ್ಥಳದಲ್ಲಿ MLA ಬರಲ್ಲ ಅಷ್ಟು ಜಲ್ದಿ ಪೀಟರ್ ಅವರು ಬರ್ತಾರೆ. ಪೀಟರ್ ಅವರೇ, ಘಟನೆ ನಡೆದ ಸ್ಥಳದಲ್ಲಿ ಏನೇ ಆಗ್ತದೆ ಅಂತ ಲಭ್ಯವಾಗಿ ನಮಗೆ ಸೂಕ್ತವಾದ ಮಾಹಿತಿ ಕೊಡ್ತೀರಾ? ಇಲ್ಲಿ ನೋಡಿ, ಇದು ಎಲೆಕ್ಟ್ರಿಕಲ್ ಆಟೋ. ಜಸ್ಟ್ ಇವಾಗ ಕೆಲವೇ ನಿಮಿಷಗಳ ಹಿಂದೆ ಹುಮ್ನಾಬಾದ್ನಿಂದ 4 ಪ್ಯಾಸೆಂಜರ್ ಹಾಕ್ಕೊಂಡು ಬರ್ತಾಯಿದ್ದರು. ಅವ್ರು ತುಂಬ ಕೇರ್ಫುಲ್ಲಾಗಿ ಬರ್ತಾಯಿದ್ರು. ಬಟ್ ಇಲ್ಲಿ ರೋಡು ಸರಿಯಾಗಿ ಇರದ ಕಾರಣ, ರೋಡು ಕೆಳಗ ಮೇಲೆ ಇರೋ ಕಾರಣ ಅದು ಸ್ವಲ್ಪ ಮಿಸ್ಟೇಕಾಗಿ ರೋಡ್ ಕೆಳಗಡೆ ಇಳಿದಿದೆ ಗಾಡಿ. ಅದು ಇಳಿದ ತಕ್ಷಣ ಕಂಟ್ರೋಲ್ ತಪ್ಪಿ ಗಾಡಿ ಕೆಳಗಡೆ ಹೋಗಿದೆ. ನಮಗೆ ಅನ್ನಿಸ್ತದಪ್ಪ ಅಂದ್ರೆ ಹೊಸ ಆಟೋನೇ ಇದೆ, ಆದರೆ ಈಗ ಆಗಬಾರ್ದಾಗಿತ್ತು. ಏನು ರೋಡಿನ ಸಮಸ್ಯೆನಾ ಅಥವಾ ಏನಾದರೂ ಡ್ರೈವರ್ ಸಮಸ್ಯೆನಾ? ಹೌದು, ಈ ಘಟನೆ ನೋಡಿದ ತಕ್ಷಣ ಅನ್ಸೋದೇನೆಂದರೆ ರೋಡಿನ ಇಷ್ಟೊಂದು ಜನ ಸೇರ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಏನಾಗಿದೆ ಅಂತೇಳಿ. ಆ ಥರ ಯಾವುದೇ ಜೀವಹಾನಿ ಏನಿಲ್ಲ, ಎಲ್ಲ ಸೂಕ್ಷ್ಮವಾಗಿದ್ದಾರೆ ಎಲ್ಲರೂ. ಯಾವುದೇ ರೀತಿಯಿಂದ ಜೀವಹಾನಿ ಏನಿಲ್ಲ. ಅಂದ್ರೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸಣ್ಣ ಪುಟ್ಟ ಗಾಯ ಆಗಿದೆ. ತಕ್ಷಣದಲ್ಲಿ ಆಂಬುಲೆನ್ಸ್ ಬಂತು. ತಕ್ಷಣದಲ್ಲಿ ಆಂಬುಲೆನ್ಸ್ ಬಂದು ಸಣ್ಣ ಪುಟ್ಟ ಗಾಯ ಆದವರಿಗೆ ಸ್ಥಳೀಯ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರಿಸಲಾಗಿದೆ. ಇನ್ನು ಸೇರಿಸ್ಕೊಂಡು ಬರ್ತಾ ಒಂದು ಆಟೋ ಇದೆ. ಈ ವ್ಯಕ್ತಿ ಏನಪ್ಪಾ ಅಂತಂದ್ರೆ, ಈ ವ್ಯಕ್ತಿ ದಿನಾಲು ಏನು ತಪ್ಪಿಲ್ಲ, ಡ್ರೈವರ್ನೇ ಏನು ತಪ್ಪಿಲ್ಲ. ಎಲ್ಲ ಈ ರೋಡಿನ ಸಮಸ್ಯೆ, ರೋಡಿಂದ ಎಲ್ಲ ಘಟನೆ ನಡೆದ ಸ್ಥಳದಲ್ಲಿ ಯಾರೇ ಬರಲಿ ಯಾರೇ ಹೋಗಲಿ ಮೊದಲು ಆಂಬುಲೆನ್ಸ್ನೂ ಬರೋದಿಲ್ಲ, ಪೊಲೀಸ್ನೂ ಬರೋದಿಲ್ಲ. ಆದರೆ ನಮ್ಮ ಸಮಾಜ ಸೇವಕ ಪೀಟರ್ ಅವರು ಇದೇ ಥರದ ನ್ಯೂಸ್ಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ಗುಂಡಾಡು ಗುಂಡ.